ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದೆ ನಿಮ್ಮ ಜೊತೆಗೆ ಅದೃಶ್ನಿ. ಸೊ ರಾಮನವಮಿಯ ಪ್ರಯುಕ್ತ ಇವತ್ತು ನನ್ನ ಜೊತೆ ವಿಶೇಷವಾದಂತಹ ಅತಿಥಿ ಇದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸೊ ಇವ್ರಿಗೆ ಒಂದು ಸ್ಪೆಷಲ್ ಇಂಟ್ರೊಡಕ್ಷನ್ ಬೇಕೇ ಬೇಕು. ಇವರು KEB ಕರ್ನಾಟಕ ಎಂಟರ್ಟೈನ್ಮೆಂಟ್ ಬೋರ್ಡ್ನ ಓನರ್. ಓಕೆನಾ? ಅದಾದ್ಮೇಲೆ ನಮ್ಮ ಕನ್ನಡದ ದೇಸಿ ಅಪ್ಪಟ ಪ್ರತಿಭೆ, ವೆರಿ ಟ್ಯಾಲೆಂಟೆಡ್ ಇನ್ಸ್ಟಾ ಅಫಿಷಿಯಲಿ ಡಾಕ್ಟರ್ ನಾಗಭೂಷಣ್ ಅವರಿದ್ದಾರೆ. ಎಸ್, ಅವ್ರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಹೌದು ರಾಮನವಮಿಯ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸೊ ರಾಮ ಏಕ ಪತ್ನಿ ವ್ರತಸ್ಥ, ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಹೀರೋಯಿನ್ ಇದ್ದಾರೆ, ದ ಪ್ಲಸ್ ಕೋಶಂಟ್ ಇವತ್ತಿನ ಕಾರ್ಯಕ್ರಮದ್ದು. ಸೊ ಇವ್ರ ಬಗ್ಗೆ, ಇವ್ರ ಹೆಸರಲ್ಲೇ ಇತಿಹಾಸ ಇದೆ. ಅಂಡ್ ಇವರು ಮುಟ್ತಾ ಬಂದಿರೋದು ಚಿನ್ನ ಆಗ್ತಾ ಇದೆ. ಕಿರುತೆರೆಯ ವೆರಿ ಬ್ಯೂಟಿಫುಲ್ ಕಿರುತೆರೆಯಲ್ಲಿ ಮಿಂಚ್ತಾ ಇರೋ ದ ಒನ್ ಅಂಡ್ ಓನ್ಲಿ ಮಲೈಕಾ ಅವರಿದ್ದಾರೆ. ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿರೋರು ಇನ್ನೊಬ್ರನ್ನ ಹೊಗಳೋದು ತುಂಬಾ ಖುಷಿ ಆಗುತ್ತೆ. ಅಯ್ಯೋ, ನಿಜವಾಗ್ಲೂ ಚೆನ್ನಾಗಿ ಕಾಣ್ತಿದ್ದೀರಾ. ನೀವು ದಿಂಬಿಡ್ಕೊಂಡು ಅದೇ ಹೇಳ್ದೆ, ಏನಕ್ಕೆ ಅವ್ರ ಡ್ರೆಸ್ ಕವರ್ ಮಾಡಿಸ್ತಾ ಇದ್ದೀರಾ ಅಂತ. ಸೊ ವಿದ್ಯಾಪತಿ ಬಗ್ಗೆ ಪೂಜಾಪತಿ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಅದು ಏಕಪ್ರತಿ ವ್ರತಸ್ಥ ರಾಮನ ಹಬ್ಬದ ದಿನ, ಸೀತಾಪತಿಯ ದಿನದಂದು ಪೂಜಾಪತಿನ ವಿದ್ಯಾಪತಿ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ? ನಾನು ಹೇಳೋದೇನಿದೆ, ನೀವ್ ಹೇಳ್ಬೇಕು. ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತ ನೀವ್ ಹೇಳಿದ್ರೆ ನಮ್ಗೆ ಜೋಶ್ ಬರುತ್ತೆ. ಒಳ್ಳೆ ಮಜಾ ಬಂತು. ಆಕ್ಚುಲಿ ನಿಮ್ಮನ್ನ ಈ ತರ ವಿಭಿನ್ನವಾದ ಪಾತ್ರಗಳಲ್ಲಿ ನೋಡೋದೇ ಒಂಥರ ಖುಷಿ ಆಗುತ್ತೆ. ಅಂಡ್ ನಂಗೆ ನಿಮ್ಮ ಆ ಕನ್ನಡ ಡೈಲೆಕ್ಟ್ ತುಂಬಾ ಖುಷಿ ಕೊಡುತ್ತೆ, ಒಳ್ಳೆ ಮಜಾ. ಅಂಡ್ ನಿಮ್ಮನ್ನ ಈ ಹಿಂದೆ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಖುಷಿ ಆಗುತ್ತೆ. ಅಂಡ್ ಯಾವ ಬೆಲ್ಟ್ ಸರ್? ನಮ್ದು ಏನಿಲ್ಲ, ಶುರುವಾದಾಗಲೇ ವೈಟ್ ಬೆಲ್ಟ್, ಇನ್ನು ವೈಟ್ ಬೆಲ್ಟ್. ಇನ್ನು ವೈಟ್ ಬೆಲ್ಟ್ ಅಲ್ಲಿ ಇದ್ರ ಯಾವ ಬೆಲ್ಟ್ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ಅವ್ರು ಯಾವ ಕರಾಟೆ ಏನೇ ನೋಡ್ಕೊಂಡ್ಬೋದು. ಸರ್ ಕಲಿತ್ರ ಯಾವ್ದಾದ್ರು ಸ್ಟನ್ಸ್ ಕರಾಟೆದು? ಕರಾಟೆ ಕಲ್ತೆ. ಸಿನಿಮಾಗೆ ಎಷ್ಟು ಬೇಕೋ ಅಷ್ಟೊಂದು ಕಲ್ತಿದ್ದೀನಿ. ನೋಡಿ ಹಾ ಹೂ ಹಾ ಅಂತೆಲ್ಲ ಮಾಡ್ತಾರಲ್ಲ, ಅವೆಲ್ಲ ಆ ಸಿನಿಮಾದಲ್ಲಿ ಬಂದು ಏನ್ ಒಂದೇನಾಗತ್ತೆ ಗೊತ್ತಾ, ಇಲ್ಲಿ ಅವೆಲ್ಲ ತೋರ್ಸ್ಬಿಟ್ರೆ ಇವೆಲ್ಲ ಮಾಡಿದ್ರೆ ನೋಡಿದಿನಲ್ಲ ಅಂತ ಸ್ಯಾಂಪಲ್ ಅಂತ ಅದನ್ನ ಬಿಟ್ಟು ಎಕ್ಸ್ಟ್ರಾ ನೀವು ನೋಡೋದಿದ್ರೆ ಥಿಯೇಟರ್ ಬಂದು ನೋಡ್ಬೇಕು. ಅವಾಗ ಮಜಾನೇ ಬೇರೆ. ಅವಾಗ ನಿಮ್ಗೆ ಅನ್ಸುತ್ತೆ ಇದನ್ನೆಲ್ಲ ಮಾಡ್ಬಿಟ್ಟು ನಾವು ಅಂತ. ಅದು ಬೇಕಲ್ಲ, ಅದು ಎಕ್ಸಾಕ್ಟ್ಲಿ ಸರ್ಪ್ರೈಸ್ ಫ್ಯಾಕ್ಟರ್ ಬೇಕಲ್ಲ. ಅದ್ರ ಚಿತ್ರದಲ್ಲಿ ಬಹಳಷ್ಟು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇದೆ. ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಟೈಟಲ್ ಮೇಡಮ್? ಮಾಡಿರೋದು ಆರ್ಟ್ ಚಿತ್ರ, 3 ಸೂಪರ್ ಹಿಟ್, 3 ಸೂಪರ್ ಹಿಟ್. ಆ ಚಿತ್ರ ಟೈಟಲ್ ಕಾರಣ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹಿಟ್. ಇದು 7ನೇದು ವಿದ್ಯಾಪತಿ. ಕಂಗ್ರಾಚುಲೇಷನ್. ಅಡ್ವಾನ್ಸ್ ಆಗಿ ಮಾಡ್ತಿದ್ದೀನಿ. ಬಿಕಾಸ್ ಟ್ರೇಲರ್ ಆ ಒಂದು ಭರವಸೆನ ಹುಟ್ಟುಹಾಕಿದೆ. ನೋಡ್ಲೇಬೇಕು ಅಂತ ಅನ್ಸುವಂತಹ ಟ್ರೇಲರ್ ಏನು ಬಿಟ್ಕೊಟ್ಟಿಲ್ಲ, ಏನು ಇದೆ ಚಿತ್ರದಲ್ಲಿ. ಅಂಡ್ ಎಲ್ಲರಿಗೂ ನಗ್ಸೋದು ಇದೆಯಲ್ಲ, ದಟ್ ಇಸ್ ಇಂಪಾಸಿಬಲ್. ತುಂಬಾ ಕಷ್ಟವಾದಂತಹ ಒಂದು ಟಾಪಿಕ್ ಜಾನರ್. ಸೊ ಅದರಲ್ಲಿ ನೀವು ಸೂಪರ್ ಸ್ಟಾರ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಎಷ್ಟು ಖುಷಿ ಇದೆ. ಒಂದು ಡ್ರೀಮ್ ರೋಲ್ನ ನನಗೆ ಸೆಕೆಂಡ್ ಮೂವಿಗೆ ಸಿಕ್ತು ಅಂತ ಹೇಳ್ಬೋದು. ನನಗಂತ ಒಂದು ಸಾಂಗ್ ಇದೆ, ಸೂಪರ್ ಸ್ಟಾರ್ ಫೀಲಿಂಗ್ ಬರುತ್ತೆ. ಇವಾಗೆಲ್ಲ ಸ್ಟಾರ್ಸ್ಗೆ, ನಾವಿನ್ನೂ ಆ್ಯಕ್ಟರ್ಸ್ ವಿ ಹ್ಯಾವ್ ನಾಟ್ ಬಿಕಮ್ ಸ್ಟಾರ್ಸ್ ಯೆಟ್. ಇವಾಗಿನ ನಾವು ಬಡ್ಡಿಂಗ್ ಆರ್ಟಿಸ್ಟ್ ಇಂಡಸ್ಟ್ರಿಗೆ. ಸೊ 2ನೇ ಸಿನಿಮಾಗೆ ಆರ್ಟಿಸ್ಟ್ ಆಗಿ ಒಂದು ಆನ್ ಸ್ಕ್ರೀನ್ ಸೂಪರ್ ಸ್ಟಾರ್ ಫೀಲಿಂಗ್ ತುಂಬ ಚೆನ್ನಾಗಿತ್ತು. ವಿದ್ಯಾ ಏನ್ ಅಂತ್ಯ, ವಿದ್ಯಾ ಏನ್ ಗುಣವಂತ, ಆಮೇಲೆ ಇನ್ನೂ ಒಂದ್ 2-3 ನೋಡಿದ್ನಲ್ಲ, ನನ್ನ ಹಾಡು ನನ್ನದು, ನನ್ನ ಹಾಡು ನನ್ನದು. ಅದಾದ್ಮೇಲೆ ವಿದ್ಯಾ ಏನ್ ನಿಗೂಢ, ಆಮೇಲೆ ಜ್ಯುವೆಲ್ರಿ ಆಡ್. ಜ್ಯುವೆಲ್ರಿ ಆಡ್ ನೋಡಿದೀರಾ? ಅದ್ರ ಒಂದ್ ಜ್ಯುವೆಲ್ರಿ ಏನಿದೆ ನೋಡಿದೀರಾ? ನೀವು ನೋಡಿದೀರಾ ಏನಿದೆ ಅಂತ? ಅದ್ರಲ್ಲೊಂದು ನಾಗ್ ಜ್ಯುವೆಲ್ಸ್ ಅಂತ ಇದೆ. ಡಿಸೈನ್ ಮಾಡಿದ್ದು ಬೇರೆ ಏನೋ ಕಲ್ಸಿ ಅಂದ್ರೆ ನನ್ಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಮತ್ ಪುನಃ ಕೂತ್ಕೊಂಡು ಅದು ಆಮೇಲೆ ಟೈಮ್ ಇರಲಿಲ್ಲ ಬೇಸಿಕ್ಲಿ. ಸೊ ಮತ್ ಪುನಃ ನಾನು ಪೂಜನ್ಗೆ ಹೇಳಿ ಅದೊಂದನ್ನ ಡಿಸೈನ್ ಮಾಡಕ್ಕೆ ಏನೋ ಒಂದು ಹಾಕ್ಬೇಕು ಇಲ್ಲಿ ಜ್ಯುವೆಲ್ಸ್ ಅಂತ, ನಾಗ್ ಜ್ಯುವೆಲ್ಸ್ ಅಂತ ನಾಗ್ ಜ್ಯುವೆಲ್ಸ್ ಅಲ್ಲಿ ಇವರು ಅಂಬಾಸಿಡರ್. ನಮ್ಗೆ ನಾಗ್ ಜ್ಯುವೆಲ್ಸ್ ಇವರೇ ಬ್ರ್ಯಾಂಡ್ ಅಂಬಾಸಿಡರ್. ನೋಡಿ, ನೀವು ಸಕ್ಕ ದುಡ್ಡು ಬಂದು ಒಂದು ಜ್ಯುವೆಲ್ರಿ ಶಾಪ್ ಓಪನ್ ಆಗ್ಬಿಡಿ. ನೋಡಿ, ನಾವು ಜ್ಯುವೆಲ್ರಿ ನಮ್ದು ಎಲ್ಲಾದ್ರೂ ನೋಡ್ತೀರಾ ನೀವು? ಜ್ಯುವೆಲ್ರಿ ತೋರಿಸ್ಕೊಳಲ್ಲ ಸರ್. ಹೌದಾ? ತುಂಬಾ ಇದೆ ನನ್ನ ಹತ್ರ ಅಂತೀರಾ? ಅಂಕೊಂಡ್ಬಿಟ್ಟಿರಾ?